ಸರ್, ರಾಜ್ಯ ಸರ್ಕಾರದ ಯೂನಿಫಾರ್ಮ್ ಕೋಡ್ ಏನಿದೆ ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈಗ ನಿನ್ನೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅಂದ್ರೆ ಈಗ ಕೇಸರಿ ಶಾಲನ್ನ ನಿಷೇಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ನೋಡಿ, ಅವ್ರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಅವರಿದ್ದಾಗ ಅವ್ರ ಸರ್ಕಾರ ಇದ್ದಾಗ ಏನು ನೀತಿಗಳು ಮಾಡ್ತಾರೆ, ಏನು ತೀರ್ಮಾನಗಳು ಮಾಡ್ತಾರೆ, ಮಾಡ್ತಾ ಇಲ್ವಾ ಅವರು? ಅವರೇನು ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಕಾನೂನುಗಳನ್ನಾಗಲಿ ಅಥವಾ ನೀತಿಗಳನ್ನಾಗಲಿ ಮಾಡಿದ್ದಾರೆ? ಇವತ್ತು ನಾವು ಜನಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ತೀರ್ಮಾನಗಳು ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಇದು ಹಿಂದಿನಿಂದ ಇದೆ, ಅದೇನು ಹೊಸದಾಗಿ ಹಿಜಾಬನ್ನು ಹೊಸದಾಗಿ ಆಗ್ತಾ ಇಲ್ಲ, ಅದು ಹಿಂದಿನಿಂದ ಇದ್ದದ್ದೇ ಅಲ್ವಾ. ಮಧ್ಯದಲ್ಲಿ ಇವರೇ ಸೃಷ್ಟಿ ಮಾಡಿದರು. ಭಾರತೀಯ ಜನತಾ ಪಾರ್ಟಿಯ ಜನ ಯಾರು ಅದನ್ನು ಹಾಕ್ಬಾರ್ದು ಅಂತೇಳಿ ಸೃಷ್ಟಿ ಮಾಡಿದವ್ರು ಯಾರು? ಇವರೇ ಸೃಷ್ಟಿ ಮಾಡಿದ್ದಲ್ವಾ. ಮೊದಲು ಯಾರು ಕೇಳೇ ಇರಲಿಲ್ಲ, ಅದನ್ನು ಮೊದಲು ಹಾಕ್ಕೊಂಡು ಬರ್ತಾ ಇರಲಿಲ್ವಾ? ಹಿಂದೆಲ್ಲ ಭಾಳ ದಿವಸನೇ ನಡೆದೋಗಿದೆ ಅದು. ಅದನ್ನೇನು ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿಲ್ಲ. ಹಾಕಿ ಅಂತ ನಾವು ಯಾರು ಹೇಳಿಲ್ಲ. ಹೇಳಿದಾರ? ಹಾಕೋರಿಗೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಕಿ ಅಂತ ಯಾರು ಹೇಳಿಲ್ಲ. ಅವರವರ ಏನು ಬದ್ಧತೆ, ಅವರ ಫೇತ್ ಅದು. ಹಾಕಿ ಹಾಕ್ಬೇಡ ಅಂತಕ್ಕಂಥ ಒಂದು ಇದನ್ನು ತಿಳಿಸ್ಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ನಾವು ಹೇಳಿಲ್ಲಲ್ಲ ಹಾಕಿ ಅಂತ ಹೇಳಿದೀವ. ಸರ್, ಈಗ ಪ್ರಶ್ನೆ ಬಂದಿರುವಂತದ್ದು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಸರ್ಕಾರ ತೀರ್ಮಾನ ಮಾಡಿದೆ. ಅವ್ರು ಏನ್ ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡ್ಬೋದು. ಸರ್, SIR ಎಂಟರ್ ಆಗ್ತಾ ಇದೆ ಕರ್ನಾಟಕಕ್ಕೆ, ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಚೀಫ್ ಮಿನಿಸ್ಟರ್ ಕೂಡ ಮೀಟಿಂಗ್ ನಡೆಸಿದ್ರು. SIR ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿದ್ದಾವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಎಲ್ಲೆಲ್ಲಿ SIR ಮಾಡಿದ್ದಾರೆ ಅಲ್ಲೆಲ್ಲ ಇವತ್ತು ಅನುಮಾನಗಳು ಹುಟ್ಕೊಂಡಿದ್ದಾವೆ. ಕೆಲವರನ್ನು ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ, ಕೆಲವರನ್ನು ಆ್ಯಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂಥ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಅದು ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ SIR ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ನಾವು ಹೇಳಿದ ತಕ್ಷಣ ಅವರೇನು ನಿಲ್ಲಿಸೋದಿಲ್ಲ. ನಿಲ್ಲಿಸೋದಿದ್ದರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೀವಿ.